ಹಲೋ ಹಾಯ್ ಎವ್ರಿವನ್, ವೆಲ್ಕಮ್ ಟು ಶ್ರೀ ಮೋನಾ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವಿಡಿಯೋದಲ್ಲಿ ವೈಟ್ ಗೀ ರೈಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ವಿಡಿಯೋ ಸ್ವಲ್ಪ ಪಾಸ್ ಆಗಿಬಿಟ್ಟಿದೆ. ಫಸ್ಟು ಒಂದು ಪಾತ್ರೆನ ಇಟ್ಬಿಟ್ಟು ಅದಕ್ಕೆ ಎಣ್ಣೆ ಮತ್ತು ಚಕ್ಕೆ ಲವಂಗ ಹಾಗೆ ಬಾತಿಗೆ ಹಾಕಿರುವಂಥ ಈ ಎಲೆಗಳು, ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ, ಪುದೀನ ಸೊಪ್ಪು ಇದನ್ನೆಲ್ಲ ಕಟ್ ಮಾಡಿ ಹಾಕಿದ್ದೀನಿ. ನಂತರ ಇದಕ್ಕೆ ನೆನೆಯಕ್ಕಿಟ್ಟಿರುವಂತಹ ಬಟಾಣಿಯನ್ನು ಸೇರಿಸಿದೆ. ನಂತರ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಈ ಥರ ಅದನ್ನು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಚೆನ್ನಾಗಿ. ಈರುಳ್ಳಿ, ಬಟಾಣಿ, ಸೊಪ್ಪು ಎಲ್ಲ ನೀಟಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಈ ಥರ. ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಒಂದೊಂದು ಚಿಟಿಕೆಯಷ್ಟು ಅಡಿಗೆ ಅರಿಶಿನ ಹಾಕಿದೆ. ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಬೇಕು ಈ ರೀತಿ. ನಂತರ ಇದಕ್ಕೆ ಕಾಯಿನ ತುರ್ಕೊಂಡು ತೆಂಗಿನಕಾಯನ್ನು ಅದನ್ನು ಆಡಿಸ್ಕೊಬೇಕು. ಆಡಿಸ್ಬಿಟ್ಟು ಚೆನ್ನಾಗಿ ಸಣ್ಣವರೆಗೂ ಆಡಿಸ್ಬಿಟ್ಟು ಆ ಆಡಿಸಿರುವಂಥ ಕಾಯನ್ನು ಸೋರಿಸ್ಕೊಂಡು ಬರೀ ಅದರ ಹಾಲನ್ನು ತೆಗೆದು ಇದಕ್ಕೆ ಹಾಕಬೇಕು. ನಾವಿಲ್ಲಿ ತೆಂಗಿನಕಾಯಿ ಆಡಿಸಿರೋದನ್ನು ಹಾಕ್ತಿಲ್ಲ, ಅದರ ಹಾಲು ಮಾತ್ರ ಈ ರೀತಿ ಸೋರಿಸ್ಕೊಂಡು ಹಾಕ್ತಿದ್ದೀವಿ. ಚೆನ್ನಾಗಿ ರುಬ್ಬಿಟ್ಟು ಸೋರಿಸ್ಕೊಂಡು ಬರೀ ಹಾಲನ್ನು ಇದಕ್ಕೆ ಸೇರಿಸಿದ್ದೀವಿ. ಮತ್ತು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನಾವು ಎಷ್ಟು ರೈಸ್ ಹಾಕ್ತೀವಿ ಅದ್ರ ಮೇಲೆ ನೀರನ್ನು ಅಳತೆ ಮಾಡಿಕೊಂಡು ಹಾಕ್ಕೊಬೇಕು. ನಾವಿಲ್ಲಿ ನಮಗೆ ಬೇಕಾಗಿರೋಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀವಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಈಗ ಸೇರಿಸಬೇಕು. ನೋಡಿ ಈ ರೀತಿ ಸೇರಿಸಾದ್ಮೇಲೆ ಇದು ಈ ಥರ ಕಲರ್ ಬಂದೈತೆ. ಇದನ್ನು ಇವಾಗ ಮರಳಿಸ್ಬೇಕು, ಪೂರ್ತಿ ಕುದಿಸ್ಬೇಕು ಚೆನ್ನಾಗಿ. ನೋಡಿ ಇವಾಗ ಕುದಿ ಬರ್ತೈತೆ. ಚೆನ್ನಾಗಿ ಈ ರೀತಿ ಕುದಿಸ್ಬೇಕು, ಎಲ್ಲ ನೀಟಾಗಿ ಕುದಿಯೋ ತನಕ. ನಂತರ ಇದಕ್ಕೆ ನಾವು ಅಕ್ಕಿನ ತೊಳೆದಿಟ್ಕೊಂಡು ಇದಕ್ಕೆ ಸೇರಿಸ್ಬೇಕು. ನೋಡಿ ಈ ರೀತಿ ತೊಳ್ಕೊಂಡು ಅದಕ್ಕೆ ಹಾಕಬೇಕು. ನೋಡಿ ಈ ರೀತಿ ಹಾಕ್ಬಿಟ್ಟು ಒಂದ್ಸಲ ಅಕ್ಕಿನ ಈ ರೀತಿ ಎಲ್ಲನೂ ನೀಟಾಗಿ
ಅದನ್ನು ಮಿಕ್ಸ್ ಮಾಡಿ ಕದರಬೇಕು. ನಂತರ ಅದಕ್ಕೆ ಒಂದು ಪ್ಲೇಟನ್ನು ಮುಚ್ಚಿ ಇಟ್ಟರೆ ಚೆನ್ನಾಗಿ ಬೇಯುತ್ತೆ. ನೋಡಿ, ಎಲ್ಲ ಬೇಯ್ಕತ್ತೈತೆ ಚೆನ್ನಾಗಿ. ಯಾವ ಥರ ಬಂದೈತೆ, ಆಗಲೇ ಸ್ವಲ್ಪ ಅನ್ನ ಆಗೈತೆ, ಇನ್ನೊಂದು ಸ್ವಲ್ಪ ಅದು ಬೇಯ್ಕೊಂಡ್ರೆ ಸರಿಯಾಗುತ್ತೆ. ನೋಡಿ, ತುಂಬ ಚೆನ್ನಾಗಿ ಬಂದೈತೆ ವೈಟ್ ಗೀ ರೈಸು. ವೈಟ್ ಆಗಿ ತುಂಬ ಚೆನ್ನಾಗಿ ಬಂದೈತೆ. ನೀವು ಈ ರೀತಿ ಒಮ್ಮೆ ಟ್ರೈ ಮಾಡಿ, ತುಂಬ ಸುಲಭವಾಗಿ ಚೆನ್ನಾಗಿ ಮಾಡ್ಬೋದು. ಯಾರೆಲ್ಲ ಇದೆ ಮೊದಲನೇ ಬಾರಿಗೆ ನಮ್ಮ ಚಾನಲಲ್ಲಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋಗೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಕೂಡ ಮಾಡಿ. ನೋಡಿ, ಈ ರೀತಿ ಬಂದೈತೆ ಚೆನ್ನಾಗಿ. ತುಂಬ ಚೆನ್ನಾಗಿ ವೈಟ್ ಗೀ ರೈಸ್ ಬಂದೈತೆ. ನಾವು ಇದ್ರ ಜೊತೆಗೆ ಮಟನ್ ಸಾಂಬಾರನ್ನ ಹಾಕ್ಕೊಂಡು ತಿಂತಿದ್ದೀವಿ. ನೋಡಿ, ರೆಡಿ ಆಯಿತು ವೈಟ್ ಗೀ ರೈಸ್. ಇದಕ್ಕೆ ನಾವು ಮಟನ್ ಸಾಂಬಾರು ಹಾಗೆ ಚಿಕನ್ ಕಬಾಬ್ನ ಸೈಡಲ್ಲಿ ಹಾಕ್ಕೊಂಡು ಈ ರೀತಿ ಹಾಕ್ಕೊಂಡು ತಿಂತಾಯಿದ್ದೀವಿ. ಇದಕ್ಕೆ ಬೇಕಿದ್ರೆ ಮೊಸರು ಬಜ್ಜಿ, ಚಿಕನ್ ಗ್ರೇವಿ, ಯಾವುದೇ ರೀತಿಯ ಗೊಜ್ಜನ್ನು ಹಾಕ್ಕೊಂಡು ನಾವು ತಿನ್ಬೋದು. ನಾವು ಮಟನ್ ಸಾರು ಮಾಡಿದ್ವಿ, ಅದರಿಂದ ಮಟನ್ ಸಾಂಬಾರು ಮತ್ತು ಚಿಕನ್ ಕಬಾಬ್ನ ಸೈಡಿಗೆ ಹಾಕ್ಕೊಂಡು ತಿಂತೀವಿ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿತ್ತು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.